ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತರ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ನಾನು ರಂಗನಾಥ್ ಅಂತ ಮೈಸೂರಿಂದ ಮಾತಾಡ್ತಿದ್ದೀನಿ. ಶ್ರಾದ್ದ ಮಾಡುವ ದಿನ ಸಂಧ್ಯಾವನ್ನೇ ಮಾಧ್ಯಾಹ್ನಿಕಗಳು ಮಾಡಬಹುದಾ ಅಂತ ಒಂದು ಸ್ಪಷ್ಟನೆ ಬೇಕು. ರಂಗನಾಥ್ ನಮಸ್ಕಾರ. ಶ್ರಾದ್ದದ ದಿವಸ ಎಲ್ಲಾದ್ರೂ ಸಂಧ್ಯಾವನ್ನೇ ಮಾಡೋಕ್ಕಾಗ್ತಿದ್ರಿ ಅನ್ನುವ ಅರ್ಥದಲ್ಲಿ ನೀವು ಆ ಪ್ರಶ್ನೆ ಕೇಳಿದ್ದೀರಿ. ಶ್ರಾದ್ದ ಅನ್ನತಕ್ಕಂಥದ್ದು ಪಿತೃದೇವತೆಗಳಿಗೆ ಸಂಬಂಧಪಟ್ಟಿದ್ದು, ಪಿತೃಕರ್ಮ. ಅವತ್ತು ಮನೆ ಮುಂದೆ ರಂಗೋಲಿ ಕೂಡ ಹಾಕೋದಿಲ್ಲ. ಶ್ರಾದ್ದ ಕರ್ಮದಲ್ಲಿ ಭಾಗವಹಿಸ್ತಕ್ಕಂಥ ಹೆಣ್ಣುಗಳು ಹೂ ಮುಡ್ಕೊಳ್ಳೋದಿಲ್ಲ, ಹಣೆಗಿಟ್ಟುಕೊಳ್ಳೋದಿಲ್ಲ. ಇದೆಲ್ಲ ಒಂತರಹ ಅಶುಭದ ಸೂಚನೆ. ಅಂಥ ಸಂದರ್ಭದಲ್ಲಿ ಎಲ್ಲಾದ್ರೂ ದೇವ ಕಾರ್ಯವನ್ನು ಮಾಡೋದಕ್ಕಾಗತ್ತೆಯೇ? ಸಂಧ್ಯಾವನ್ನೇ ಮಾಡೋಕ್ಕಾಗತ್ತೆಯೇ? ಈ ಎಲ್ಲ ಅರ್ಥವೂ ನಿಮ್ಮ ಪ್ರಶ್ನೆಯ ಒಳಗೆ ಹುದುಗಿದೆ. ಅದರಿಂದ ಮೇಲ್ನೋಟದಲ್ಲಿ ಕೇಳ್ತಾ ಇದ್ರಿ, ಶ್ರಾದ್ದ ಮಾಡ್ತಾ ಇದ್ದಾಗ ಯಾವ್ದಾದ್ರು ಸಂಧ್ಯಾವನ್ನೇ ಮಾಧ್ಯಾಹ್ನಿಕೆ ಸಂಧ್ಯಾವನ್ನ ಮಾಡ್ಲಿಕ್ಕಾಗತ್ತೆಯೇ ಅಂತ ಕೇಳ್ತಾ ಇದ್ದೀರಿ. ನೀವು ಯಾಕೆ ಶ್ರಾದ್ದವನ್ನ ದೈವ ಪೂಜೆಗೆ ವಿರುದ್ಧವಾದದ್ದು ಅಂತ ಅಂದುಕೊಳ್ತಾ ಇದ್ದೀರಿ? ಶ್ರಾದ್ದದಲ್ಲಿ ಬರತಕ್ಕಂಥವ್ರು ಪಿತೃಗಳು ಅಲ್ವೇ? ಪಿತೃಗಳು ಯಾರವರು? ದೇವತೆಗಳಲ್ಲಿ ಬಹಳ ವಿಧಾನಗಳಿದೆ. ಅಜಾನಜ ದೇವತೆಗಳು ಅಂತ ಇದ್ದಾರೆ, ದೇವ ಗಂಧರ್ವರು ಅಂತ ಇದ್ದಾರೆ, ಕರ್ಮ ದೇವತೆಗಳು ಅಂತ ಇದ್ದಾರೆ. ಹಾಗೆಯೇ ದೇವತೆಗಳ ಹಲವಾರು ಗುಂಪಿನಲ್ಲಿ ಪಿತೃದೇವತೆಗಳು ಅನ್ನುವವರು ಇದ್ದಾರೆ. ಹೀಗಾಗಿ ನೀವು ಶ್ರಾದ್ದ ದಿವಸ ಯಾವ ಪಿತೃಗಳನ್ನು ಕರೀತಾ ಇದ್ದೀರಿ ಅಂತ ಅಂದುಕೊಳ್ಳುತ್ತೀರೋ ಅವರು ಪಿತೃದೇವತೆಗಳು. ಹೀಗಾಗಿ ಪಿತೃದೇವತೆಗಳನ್ನೇ ಕರೆದು ನೀವು ಅವರಿಗೆ ಪೂಜೆ ಮಾಡಬೇಕಾಗಿದ್ರೆ ದೇವತೆಗಳು ಯಾಕಪ್ಪ ಪೂಜೆ ಮಾಡಬಾರ್ದು? ಇಷ್ಟಕ್ಕೂ ಶಾಸ್ತ್ರ ಏನ್ ಹೇಳ್ತಾ ಇದೆ? ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ನೀವು ಗೊಂದಲ ಮಾಡ್ಕೋಬೇಡಿ, ನೀವು ಪ್ರಮಾದ ಮಾಡಬೇಡಿ, ನೀವು ಒದ್ದಾಡಬೇಡಿ, ನೀವು ಸಂದೇಹ ಪಡಬೇಡಿ. ಯಾವುದರಲ್ಲಿ? ದೇವ ಪಿತೃ ಕಾರ್ಯಾಭ್ಯಾಂ. ದೇವ ಕಾರ್ಯದಲ್ಲಾಗಲಿ ಪಿತೃಗಳ ಕಾರ್ಯದಲ್ಲಾಗಲಿ ನೀವು ಗೊಂದಲಕ್ಕೆ ಈಡಾಗಬಾರದು, ಪ್ರಮಾದ ಮಾಡಬಾರದು. ಅಂದರೆ ದೈವ ಕಾರ್ಯ ಹಾಗೂ ಪಿತೃ ಕಾರ್ಯಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು, ಮರ್ಯಾದೆ ಮಾಡಬೇಕು. ಪಿತೃಗಳು ಅಂದ್ರೆ ಪಿತೃದೇವತೆಗಳು. ಆ ಪಿತೃದೇವತೆಗಳ ಕಾರ್ಯವನ್ನು ಮಾಡ್ತಾ ಇದ್ದಾಗ ನಿಮಗೆ ಹಲವಾರು ಬಾರಿ ಪುರೋಹಿತರು ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದ ಇದು ಮಾಡ್ರಿ ಅಂತ ಹೇಳ್ತಾರಲ್ರಿ. ಅಂದ್ರೆ ವಿಷ್ಣುವಿನ ಪೂಜೆ ಮಾಡು ಅಂತ ಹೇಳ್ತಾರಲ್ಲಪ್ಪ. ಪ್ರಾಣಾಯಾಮವನ್ನು ಮಾಡಿಸ್ತಾರಲ್ರಿ. ಅಷ್ಟು ಯಾಕೆ? ಪಿತೃಪಿತಾಮಹ ಸ್ಥಾನಗಳ ಜೊತೆಯಲ್ಲಿ ವಿಶ್ವೇ ದೇವಸ್ಥಾನ ಅಂತ ಒಂದಿರುತ್ತೆ, ವಿಶ್ವೇ ದೇವರು ಇರ್ತಾರಲ್ಲಿ. ಶ್ರಾದ್ದ ಸಂರಕ್ಷಕ ಮಹಾವಿಷ್ಣವೇ ಅಂತ ವಿಷ್ಣುವನ್ನ ಆವಾಹನೆ ಮಾಡ್ತಾರೆ, ವಿಷ್ಣು ಪೂಜೆಯನ್ನು ಮಾಡ್ತಾರೆ. ಅಂದರೆ ಶ್ರಾದ್ದ ಕರ್ಮದಲ್ಲಿ ದೇವತೆಗಳ ಪೂಜೆ ನಡೆಯುತ್ತದೆ. ನೀವು ಕೇಳ್ತಾ ಇದ್ದೀರಿ ಸಂಧ್ಯಾ ವಂದನೆ ಮಾಡಬಹುದೇ? ಅದು ಪಾದ ಸಂಧ್ಯಾ ವಂದನೆ ಇರಲಿ, ಮಾಧ್ಯಾಹ್ನಿಕೆ ಇರಲಿ, ಸಾಯಂ ಸಂಧ್ಯಾ ವಂದನೆ ಇರಲಿ, ಅಂತೂ ಸಂಧ್ಯಾ ವಂದನೆಯನ್ನು ಮಾಡಬಹುದು ಶ್ರಾದ್ದ ಕಾಲದಲ್ಲಿ, ಶ್ರಾದ್ದ ಇದ್ದ ದಿವಸ. ಇದು ನಿಮ್ಮ ನೇರವಾದ ಪ್ರಶ್ನೆ. ಅದಕ್ಕೆ ನೇರವಾದ ಉತ್ತರ ಏನಪ್ಪಾ ಅಂದ್ರೆ, ಇಷ್ಟಕ್ಕೂ ಸಂಧ್ಯಾ ವಂದನೆ ಅಂದ್ರೆ ಏನು? ಸಂಧ್ಯೆಗೆ ಅಭಿವಂದಿಸುವುದು, ನಮಸ್ಕಾರ ಮಾಡುವುದು. ಯಾವುದು ಈ ಸಂಧ್ಯೆ ಅಂದ್ರೆ? ಅಲ್ಲಿ ಸಂಧ್ಯಾಭಿಮಾನಿ ದೇವತೆ. ಅದು ಯಾರಪ್ಪ? ಇಷ್ಟಕ್ಕೂ ಆ ಸಂಧ್ಯಾ ವಂದನೆ ಯಾರಿಗೆ ಮಾಡ್ತಾ ಇದ್ದೀರಿ ನೀವು ಅಂದ್ರೆ, ನನಗೆ ಸೂರ್ಯನಿಗೆ ಮಾಡುತ್ತಿದ್ದೀರಿ. ಅಂದ್ರೆ ಬಹಳ ಸರಳವಾಗಿ ಹೇಳಬೇಕಾಗಿದ್ರೆ, ಸೂರ್ಯ ದೇವತೆಗೆ ನೀವು ಪೂಜೆಯನ್ನು ಸಲ್ಲಿಸುತ್ತೀರಿ ಪ್ರತಿ ದಿವಸ. ಹಾಗೆ ಶ್ರಾದ್ದ ದಿವಸ ಸಲ್ಲಿಸಬಹುದು. ವಿಶ್ವದೇವತೆಗಳಿಗೆ ಪೂಜೆ ಮಾಡ್ತಾ ಇದ್ದೀರಿ,
ಪ್ರಾಣಾಯಾಮ ಮಾಡ್ತಾ ಇದ್ದೀರಿ, ಶ್ರಾದ್ದದ ವಿಷ್ಣುವಿಗೆ ಪೂಜೆ ಮಾಡ್ತಾ ಇದ್ದೀರಿ, ಸೂರ್ಯನಿಗೆ ಅರ್ಪಣೆ ಮಾಡಬಾರ್ದು. ಆದ್ದರಿಂದ ಯಾವುದೇ ಸಂದೇಹವಿಲ್ಲದೆ ಶ್ರಾದ್ದದ ದಿವಸ ನೀವು ಸಂಧ್ಯಾ ವಂದನೆಯನ್ನು ಮಾಡಬಹುದು. ನಮಸ್ಕಾರ ಗುರುಗಳೇ, ನನ್ನ ಹೆಸರು ಉಷಾ, ಬೆಂಗಳೂರು RR ನಗರದಿಂದ. ನನ್ನ ಪ್ರಶ್ನೆ ಹೀಗಿದೆ: ಆತ್ಮಹತ್ಯೆ ಈ ಪದಪ್ರಯೋಗ ಸರಿಯೇ? ತಿಳಿಸಿಕೊಡಿ. ನಮಸ್ಕಾರ.